ಭಾಗಿಗಳಾಗಿ ದೇಹವನ್ನು ಕಳೆದುಕೊಂಡು ಅಂಗಾಂಗಗಳನ್ನು ಕಳೆದುಕೊಂಡು ಅಂಗವಿಕಲರಾಗಿ ಹುತಾತ್ಮರಾಗಿ ಮಾರ್ಪಟ್ಟಾಗ ಈ ದೇಶಕ್ಕಾಗಿ ಪ್ರಾಣವನ್ನು ತೆತ್ತ ಮೊಟ್ಟ ಮೊದಲ ವ್ಯಕ್ತಿ ಅದು 1799 ಮೇ 4ರಂದು ಹುತಾತ್ಮರಾದ ಶಹೀದೆ ಮಿಲ್ಲತ್ ಟಿಪ್ಪು ಆಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಭಾರತೀಯತೆ ಅತ್ಯುಜ್ವಲವಾದಂತಹ ಪ್ರಕಟಣೆಯಾಗಿರುವ ಜೈ ಹಿಂದ್ ಎನ್ನುವ ಘೋಷಣೆಯನ್ನು ಈ ದೇಶಕ್ಕೆ ಕೊಟ್ಟವರು ಯಾರು ಅಂದ್ರೆ ಅವರು ಡಾಕ್ಟರ್ ಆಬಿದ್ ಹಸನ್ ಎನ್ನುವ ಮುಸಲ್ಮಾನರಾಗಿದ್ದಾರೆ. ನ್ಯಾಷನಲ್ ಫ್ಲಾಗ್ ಇಲ್ಲಿ ಹಾರಾಡುತ್ತಿರುವಂತಹ ಜಗತ್ತಿನ 200ಕ್ಕೂ ಹೆಚ್ಚು ರಾಷ್ಟ್ರಗಳ ರಾಷ್ಟ್ರ ಧ್ವಜಗಳೊಂದಿಗೆ ಸಮೀಕರಣ ಮಾಡಿದರೆ ಅತ್ಯಂತ ಸುಂದರವಾದ ಅತ್ಯಂತ ಆಕರ್ಷಕವಾದ ಈ ರಾಷ್ಟ್ರ ಧ್ವಜವನ್ನ ಪಿಂಗಳಿ ವೆಂಕಯ್ಯ ಎನ್ನುವವರು ಅದರ ಇನಿಷಿಯಲ್ ಡಿಸೈನಿಂಗ್ ಮಾಡಿದರೆ ಅದಕ್ಕೆ ಅಂತಿಮ ರೂಪವನ್ನು ಕೊಟ್ಟಂತಹ ವ್ಯಕ್ತಿ ಆರ್ಟಿಸ್ಟ್ ಅದು ಹೈದರಾಬಾದಿ ಮಹಿಳೆ ಸುರಯ್ಯ ತೈಬ್ಜಿ ಎನ್ನುವ ಮುಸಲ್ಮಾನರಾಗಿದ್ದರು ಎನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಬೇಕು. ನಾನು ಮುಗಿಸ್ತೇನೆ. ನಾವು ದೇಶಕ್ಕೆ ಕೊಟ್ಟದ್ದು ಕೇವಲ ತಾಜ್ ಮಹಲ್ ಮಾತ್ರವಲ್ಲ, ರೆಡ್ ಫೋರ್ಟ್ ಮಾತ್ರವಲ್ಲ, ಕುತುಬ್ ಮಿನಾರ್ ಮಾತ್ರವಲ್ಲ, ತಾಜ್ ಮಹಲ್ಗಿಂತ ಸುಂದರವಾದ, ಕುತುಬ್ ಮಿನಾರ್ಗಿಂತ ಉನ್ನತವಾದ, ಕೆಂಪುಕೋಟೆಗಿಂತ ಸುಭದ್ರವಾದ ಒಂದು ಸಂಸ್ಕಾರವನ್ನು ಕೂಡ ಈ ದೇಶಕ್ಕೆ ನಾವು ಕೊಟ್ಟಿದ್ದೇವೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹೋರಾಟ ನಿಲ್ಲುವುದಿಲ್ಲ, ಈ ಹೋರಾಟ ನಿಲ್ಲುವುದಿಲ್ಲ. ಎಷ್ಟು ತನಕ ನಿಲ್ಲುವುದಿಲ್ಲ? ಈ ಭಾರತವಾಗುವ ತನಕ ಜಗತ್ತಲ್ಲಿರುವ ಅತ್ಯಂತ ಬಲಿಷ್ಠವಾದ ದಪ್ಪನೆಯ ಅತ್ಯಂತ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್ ಎನ್ನುವ ಖ್ಯಾತಿಯನ್ನು ಪಡೆದಿರುವ ನಮ್ಮ ದೇಶದ ಈ ಸಂವಿಧಾನದ ಆ ಅಸ್ತಿತ್ವವನ್ನು ಕಾಪಾಡುವುದಕ್ಕಾಗಿ ಇಲ್ಲಿರುವ ಜಾತಿ ಧರ್ಮಗಳ ಮಧ್ಯೆ ಕಂದಕಗಳನ್ನು ತೋಡಿ ಒಬ್ಬರ ವಿರುದ್ಧ ಇನ್ನೊಬ್ಬರನ್ನು ಎತ್ತಿಗೆಟ್ಟುವಂತಹ ಈ ನಾಡಿನ ವಿಕೃತ ಮನುಷ್ಯರ ವಿರುದ್ಧವಾದ ಹೋರಾಟ ಖಂಡಿತವಾಗಿಯೂ ನಮ್ಮಲ್ಲಿ ಮುಂದುವರಿಯುತ್ತದೆ. ನಾವು ಪೊಲೀಸರನ್ನು ಗೌರವಿಸ್ತೇವೆ, ಅವರು ನಮಗೆ ಬಹಳಷ್ಟು ಸಹಕಾರಗಳನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಪೊಲೀಸರೊಂದಿಗೆ ಸಹಕರಿಸಿ, ಎಲ್ಲಾ ಧರ್ಮದವರೊಂದಿಗೆ ಸಂಪೂರ್ಣವಾಗಿ ಸಹಕರಿಸಿ. ಹಿಂದೂಗಳು ನಮಗೆ ಯಾವುದೇ ತೊಂದರೆಗಳನ್ನು ಕೊಟ್ಟಿಲ್ಲ. ಹಿಂದೂಗಳು ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಈ ನಿಟ್ಟಿನಲ್ಲಿ ಹೋರಾಟಗಳಲ್ಲಿ ಅವರು ಯಾವುದೇ ವಿರೋಧವನ್ನ ಮಾಡಿಲ್ಲ. ಅದೇ ಸಂದರ್ಭದಲ್ಲಿ ನಮ್ಮ ಹೋರಾಟ ಹಿಂದೂಗಳ ವಿರುದ್ಧವಲ್ಲ, ಇದು ಹಿಂದೂಗಳ ವಿರುದ್ಧ ಹೋರಾಟ ಅಂತ ಹೇಳಿ, ಇದು ಸಂವಿಧಾನದ ವಿರುದ್ಧ ಹೋರಾಟ ಅಂತ ಹೇಳಿ ಈ ಸಂದರ್ಭಗಳಲ್ಲಿ ನಮ್ಮ ಹೋರಾಟವನ್ನು ದಿಕ್ಕು ತಪ್ಪಿಸುವ ಎಲ್ಲ ಕುತಂತ್ರಗಳನ್ನು ಕೂಡ ಈ ಬೃಹತ್ತಾದ ಜನಾವಳಿ ಖಂಡಿತವಾಗಿಯೂ ಪರಾಭವಗೊಳಿಸದೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊನೆಯದಾಗಿ ಸಾತ್ ಸಂದೂಕೋ ಮೇ ಭರ್ಕರ್ ದಫನ್ ಕರ್ದೋ ನಫ್ರತೆ, ಪ್ರಖ್ಯಾತ ಉರ್ದು ಕವಿ ಬಶೀರ್ ಅವರ ಮಾತಿನೊಂದಿಗೆ ನಾನು ಮುಗಿಸ್ತಾ ಇದ್ದೇನೆ. ಸಾತ್ ಸಂದೂಕೋ ಮೇ ಭರ್ಕರ್ ದಫನ್ ಕರ್ದೋ ನಫ್ರತೆ, 7 ಪೆಟ್ಟಿಗೆಗಳಲ್ಲಿ ಕಟ್ಟಿ ಹಾಕಿ ದಫನ್ ಮಾಡಿ ವಿದ್ವೇಷಗಳನ್ನು, ವಿರೋಧಗಳನ್ನು, ಪಕ್ಷಪಾತಿತ್ವಗಳನ್ನು. ಆಜ್ ಇನ್ಸಾನ್ ಕೋ ಮೊಹಬ್ಬತ್ ಜರೂರ್ ಹೈ ಬಹುತ್, ಈ ದಿನದಲ್ಲಿ ಮುಸಲ್ಮಾನರಿಗೆ ಪ್ರೀತಿಯ ಅಗತ್ಯವಿದೆ, ಮನುಷ್ಯನಿಗೆ ಪ್ರೀತಿಯ ಅಗತ್ಯವಿದೆ, ಸಾಮರಸ್ಯದ ಅಗತ್ಯವಿದೆ. ಅಂತಹ ಒಂದು ಸಾಮರಸ್ಯದ ಸುಂದರವಾದ ಕಾಲ ಪ್ರಾರಂಭವಾಗಲಿ. ನಮ್ಮ NRC ಹೋರಾಟಗಳು, CAA ಹೋರಾಟಗಳು, ಹಿಜಾಬಿನ ಹೋರಾಟಗಳು, ಇನ್ನಿತರ ಈ ದೇಶಕ್ಕೆ ಅಪಮಾನಕಾರಿಯಾದಂತಹ ಕಾನೂನುಗಳು ತಂದಾಗ ಮುಸಲ್ಮಾನರೆಲ್ಲರೂ ಕೂಡ ಸೇರಿಕೊಂಡು ಮಾಡುವ ಹೋರಾಟಗಳ ಮುಂದುವರಿದ ಭಾಗ ಇದಾಗಿದೆ. ಆದ್ದರಿಂದ ಈ ದೇಶವನ್ನು ವಿಭಜನೆ ಮಾಡುವ ಎಲ್ಲಾ ರೀತಿಯ ಯೋಜನೆಗಳನ್ನು ಕೈಬಿಟ್ಟು ದೇಶವನ್ನು ಒಗ್ಗೂಡಿಸುವಂತಹ ಕಾರ್ಯಕ್ರಮಗಳಲ್ಲಿ ನೀವು ಮುಂದುವರಿದರೆ ನಿಮ್ಮನ್ನು ಎಲ್ಲಾ ಕಾಲಗಳಲ್ಲೂ ಕೂಡ ಅಭಿನಂದಿಸುವ, ನಿಮ್ಮ ಜೊತೆ ನಿಂತುಕೊಂಡು ಈ ದೇಶದ ಅಭಿವೃದ್ಧಿಗಾಗಿ ಹೋರಾಡುವುದರಲ್ಲಿ ಈ ಮುಸ್ಲಿಂ ಉಲಮಾಗಳು, ಈ ಮುಸ್ಲಿಂ ಉಮರಾಗಳು ಉಮ್ಮತ್ತು ಯಾವತ್ತೂ ಕೂಡ ಜೊತೆಗಿರ್ತದೆ ಎನ್ನುವ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ಮುಕ್ತಾಯ. ಜೈ ಹಿಂದ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಎಲ್ಲರೂ ತೀರತ್ರ ವಾಹನ, ಪಬ್ಲಿಕ್ ವಾಹನ, ಆಂಬ್ಯುಲೆನ್ಸ್ ಎಲ್ಲ ಧಾರಾಳ